ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ನೋಡಿ, ಅಂಥ ಅಭ್ಯರ್ಥಿಗಳಿಗೆ ಈಗ ಅಫಿಷಿಯಲ್ ಆಗಿ ಅಪ್ಲಿಕೇಶನ್ ಸ್ಟೇಟಸನ್ನು ಬಿಟ್ಟಿದ್ದಾರೆ. ಯಾರಿಗೆಲ್ಲ ಈ ಮೆಸೇಜ್ ಬಂದೈತ್ರಿ, ಪ್ರತಿಯೊಬ್ಬರು ತಪ್ಪದೆ ನೋಡಿ. ಮೆಸೇಜ್ ಬಂದಿಲ್ಲಪ್ಪ ಅಂದರೆ ಏನು ಮಾಡ್ಬೇಕಂತನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಇರ್ತದೆ, ಬನ್ನಿ ನೋಡೋಣ. ಸ್ನೇಹಿತರೆ, ಅದಕ್ಕೆ ಮೊದಲು ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನು ನೋಟ್ಸನ್ನು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು, ಮತ್ತು ರೀಸನಿಂಗು ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸು ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಇಲ್ಲ, ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತೊಗೊಳ್ರಿ 1 ಮಂತಿಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ಸಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ ರೀ. ಮೊದಲ ಶಾರ್ಟ್ ನೋಟ್ಸ್ ಆದಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ಇಲ್ಲಿ ನೋಡಿರಿ, ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಬಂದು ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ. RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಸಿಲೆಬಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಇರುತ್ತೆ. GK ಆಗಿರಲಿ, ಅದೇ ರೀತಿ ಸೈನ್ಸ್ ಆಗಿರಲಿ, ಪ್ಲಸ್ ಇದ್ರ ಜೊತೆಗೆ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಬೇರೆ ಕಡೆ ಎಲ್ಲಾದರೂ ತೊಗೋಕೋದ್ರೆ 1 ಮಂತ್ಗೆ ನಿಮಗೆ ಕರೆಂಟ್ ಅಫೇರ್ಸು 30 ರೂಪಾಯಿ ತೊಗೋತಾರೆ. ನಾ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 1 ಇಯರ್ ಕರೆಂಟ್ ಅಫೇರ್ಸ್ನ ಮೇವರೆಗೂ ಕೂಡ ನಿಮ್ಗೆ ಕರೆಂಟ್ ಅಫೇರ್ಸ್ ಕಳಿಸಲಾಗ್ತದೆ. ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ನೋಟ್ಸು, ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರು ಕೂಡ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇದ್ದರೆ ಓನ್ಲಿ ಮೆಸೇಜ್ ಮಾಡಿರಿ ವಾಟ್ಸಪ್ಪಲ್ಲಿ, ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ, ಸ್ನೇಹಿತರೆ, RRB ಇಲಾಖೆ ಅಂತ ಅಫಿಷಿಯಲ್ ಆಗಿ ಈ ರೀತಿ ಮೆಸೇಜ್ ಬಂದೈತ್ರಿ. ಮೆಸೇಜ್ ಎಲ್ಲ ಯಾರ್ಯಾರಿಗೆಲ್ಲ ಬಂದೈತೆ ನೋಡ್ರಿ, ಅವ್ರು ನೀವು ಅಪ್ಲಿಕೇಶನ್ ಹಾಕಿದ ಅಭ್ಯರ್ಥಿಗಳು ಮಾತ್ರ 22,000 ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅಂಥ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ RRB ಇಲಾಖೆ ಅಂತ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಟ್ಟಂಥ ಜಿಮೇಲ್ ಆಗಿರಲಿ ಅಥವಾ ಮೊಬೈಲ್ ನಂಬರ್ಗೆ ಈ ರೀತಿ ಮೆಸೇಜ್ ಬಂದೈತಿ. ಏನಪ್ಪ ಇದು ಮೆಸೇಜ್ ಅಪ್ಪ ಅಂದ್ರೆ, ಈಗ ಆಲ್ರೆಡಿ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡ್ಯಾರ. ಆಗಸ್ಟ್ದಾಗ ಏನು RRB ಗ್ರೂಪ್ ಡಿ ಎಕ್ಸಾಮ್ ಐತಲ್ಲ, ಆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈ ಅಭ್ಯರ್ಥಿ ಎಕ್ಸಾಮನ್ನು ಬರೆಯಲು ಅರ್ಹತೆ ಪಡೆದ ಹಾಗೆ ಅಂತೇಳಿ ಅಫಿಷಿಯಲ್ ಆಗಿ ಇಲಾಖೆದವರು ಇದನ್ನು ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗೆ ಕಳಿಸಿದ್ದಾರೆ. ಅಂದರೆ ಇಲಾಖೆದವರು ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿ ಚೆಕ್ ಮಾಡಿ ಆಮೇಲೆ ನಿಮ್ಮದು ಪ್ರೊವಿಷನಲ್ಲಿ ಎಕ್ಸ್ಪೆಕ್ಟೆಡ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ನೀವು ಎಕ್ಸಾಮ್ ಬರೆಯೋಕೆ ಅರ್ಹತೆ ಪಡೆದಿರಿ, ಇಲ್ಲಿ ಯಾವುದೇ ರೀತಿಯ ನಿಮ್ಮ ತಪ್ಪುಗಳು ಇಲ್ಲ ಅಂತೇಳಿ ಕೊಟ್ಟಿರ್ತಾರೆ. ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ನಿಮ್ಮದು ಕೂಡ ಇಲ್ಲಿ ಪ್ರೊವಿಷನಲ್ ಎಕ್ಸ್ಪೆಕ್ಟೆಡ್ ಬಂದಿರ್ತದೆ. ಬಟ್ ಕೆಲವೊಬ್ಬರಿಗೆ ಏನಿದೆಯಲ್ಲ ಈ ಮೆಸೇಜು ಬಂದಿಲ್ಲ. ಮೆಸೇಜ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಸ್ನೇಹಿತರೆ? ಈ ಮೆಸೇಜೆಲ್ಲ ಯಾರಿಗೆಲ್ಲ ಬಂದೈತೆ ನೋಡ್ರಿ, ನೀವು ಎಕ್ಸಾಮನ್ನು ಬರೆಯೋಕೆ ಅರ್ಹತೆ ಪಡೆದಿರಿ. ಇವತ್ತಿನಿಂದ ಆದರೂ ಕೂಡ ಸರಿಯಾಗಿ ಸ್ಟಡಿಯನ್ನು ಮಾಡೋಕ್ಕೆ ಪ್ರಾರಂಭಿಸಿ. ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರೆ, ನಾ ಆಲ್ರೆಡಿ ಸ್ಟಡಿ ಮೆಟೀರಿಯಲ್ ಬಗ್ಗೆ ಹೇಳಿದೆ. ಅದರಾಗ GK ಆಗಿರಲಿ, ಸೈನ್ಸ್ ಆಗಿರಲಿ, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು, ಕರೆಂಟ್ ಅಫೇರ್ಸು ಎಲ್ಲ ಕೂಡ ಇರುತ್ತೆ. ಬೇಕಂದ್ರೆ ಆ ನೋಟ್ಸ್ ತೊಗೊಂಡು ಸ್ಟಡಿ ಮಾಡ್ಬೋದು. ಇಲ್ಲಪ್ಪ ನಿಮ್ಮ ಕಡೆ ಆಲ್ರೆಡಿ ಬುಕ್ಸ್ ಇದ್ದವಪ್ಪ ಅಂದ್ರೆ ಅವನಾದರೂ ಕೂಡ ಸ್ಟಡಿ ಮಾಡಿರಿ. ಸ್ನೇಹಿತರೆ, ಯಾಕಪ್ಪ ಅಂದರೆ ಈಗ ಇದು ಏನಿದು ಬಂದಂತಲ್ಲ, ಎಲ್ಲರೂ ಕೂಡ ಇದನ್ನು ಎಕ್ಸಾಮನ್ನು ಬರೆಯೋಕೆ ಅರ್ಹತೆ ಪಡೆದ ಹಾಗೆ ರೀ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಇದು ಮೆಸೇಜ್ ಬಂದಿಲ್ಲ. ಹಾಗಿದ್ರೆ ನಮಗೆ ಮೆಸೇಜ್ ಬಂದಿಲ್ಲ, ಹಾಗಿದ್ರೆ ನಾವು ಈ ಎಕ್ಸಾಮನ್ನು ಬರೆಯೋಕೆ ಅರ್ಹತೆ ಇಲ್ಲ ಏನಂತ ಕೇಳ್ತಾರೆ. ಸ್ನೇಹಿತರೆ, ನೀವು ಕೂಡ ಅರ್ಹತೆ ಅದಿರೋ ಇಲ್ಲ ಅಂತೇಳಿ ಒಂದು ಸಾರಿ ಚೆಕ್ ಮಾಡ್ಕೋಬೇಕ್ರಿ. ಯಾವ ರೀತಿ ಚೆಕ್ ಮಾಡ್ಬೇಕಪ್ಪ ಅಂದ್ರೆ, ಗೂಗಲ್ದಾಗ ಹೋಗಿ RRB ಹೋಮ್ ಅಂತ ಸರ್ಚ್ ಮಾಡಿ. ನಿಮಗೆ ಈ ರೀತಿ ಬರುತ್ತಲ್ಲಿ ಇಂಟರ್ಫೇಸ್ ಬಂದಮೇಲೆ ಅಂದರೆ ಇಲ್ಲಿ ಫಸ್ಟಿಗೆ RRB ಹೋಮ್ ಒತ್ತಿದಾಗ ಇಲ್ಲೊಂದು 3 ಡಾಟ್ ಮಾರ್ಕ್ ಇರುತ್ತೆ. ಅದ್ರ ಮೇಲೆ ಒತ್ತಿ ಆಲ್ರೆಡಿ ಲಾಗಿನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಇರುತ್ತದು. ನಾನು ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿಲ್ಲ, ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಶ್ಯೂ ಬರೋ ಕಾರಣಕ್ಕಾಗಿ ನಾನು ಸ್ಕ್ರೀನ್ಶಾಟ್ ಹೊಡೋದು ನಿಮ್ಗೆ ತೋರ್ಸಾಕತ್ತೇನೆ ರೀ. ಇಲ್ಲಿ ನಿಮಗೆ ನೋಡ್ಬೇಕಾದ್ರೆ ಲಾಗಿನ್ ವಿತ್ ಆಧಾರ್ ಹತ್ರ ಒತ್ತಿರ್ತಾವೆ, ಲಾಗಿನ್ ವಿತ್ RRB ಅಕೌಂಟ್ ಆಧಾರ್ ಹತ್ರ ಒತ್ತಿ ನೀವು ಲಾಗಿನನ್ನು ಮಾಡ್ಕೋಬೋದು. ಇಲ್ಲಿ ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ಸನ್ನು ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ಇಲ್ಲಿ ರಿಬೋರ್ಟ್ ಕೊಡ್ತಾರೆ. ರಿಬೋರ್ಟ್ದಾಗ ಏನಿರುತ್ತೆ ಅಂದ್ರೆ ಕರೆಕ್ಟಾಗಿ 3 ಇಮೇಜ್ ಸೆಲೆಕ್ಟ್ ಮಾಡಿ ಲಾಗಿನನ್ನು ಮಾಡಿದ್ರಪ್ಪ ಅಂದ್ರೆ
ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಚೆಕ್ ಮಾಡ್ಬೇಕಾದ್ರೆ ನಿಮ್ದು ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿರಿ ನಿಮ್ಮದು ಪ್ರೊವಿಷನಲಿ ಎಕ್ಸ್ಪೆಕ್ಟೆಡ್ ಅಂತ ಏನು ಬಂದಿರುತ್ತಲ್ಲ ಅಲ್ಲಿ ಚೆಕ್ ಮಾಡಿದರೂ ಕೂಡ ನೀವು ಎಕ್ಸಾಮನ್ನು ಬರಿಬೋದು ರೀ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದೈತಿ, ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲಪ್ಪ ಅಂದ್ರೆ ಅಫಿಷಿಯಲ್ ಲಿಂಕ್ನಾಗ ಹೋಗಿ ನೀವು ಕೂಡ ಚೆಕ್ಕನ್ನು ಮಾಡ್ಕೋಬೋದಾಗಿರ್ತದೆ. ಆ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಾಗ ಹಾಕ್ತೇವೆ ರೀ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತಿ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ನೀವು ಕೂಡ ನಿಮ್ಮದು ಪ್ರೊವಿಷನಲಿ ಎಕ್ಸ್ಪೆಕ್ಟೆಡ್ ಆಗೈತಿಲ್ಲ ಅಂತೇಳಿ ನೋಡಿಕೊಳ್ಳಿ. ಸ್ನೇಹಿತರೆ, ಇದು ಆಗಿತ್ತಪ್ಪ ಅಂದ್ರೆ ಮಾತ್ರ ನೀವು ಎಕ್ಸಾಮನ್ನು ಬರೆಯೋಕೆ ಅರ್ಹತೆ ಇಲ್ಲ ಅಂದ್ರೆ ನೀವು ಎಕ್ಸಾಮನ್ನು ಬರೆಯೋಕೆ ಅರ್ಹತೆ ಇಲ್ಲ ಅಂದ ಹಾಗೆ ರೀ. ತಿಳಿತು ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಸಾರಿ ಯಾರೆಲ್ಲ ಎಕ್ಸಾಮ್ಗೆ ಸರಿಯಾಗಿ ಪ್ರಿಪ್ರೇಷನ್ ಆಗಿದ್ರಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಜೈ ಹಿಂದ್ ಅಂತ ಕಮೆಂಟ್ ಹಾಕಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು